ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ ಬಿ ಜೆ ಪಿಯವರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸು. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ ಬಿ ಜೆ ಪಿಯವರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸು. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ ಬಿ ಜೆ ಪಿಯವರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸು. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ ಬಿ ಜೆ ಪಿಯವರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸು. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ ಬಿ ಜೆ ಪಿಯವರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸು. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ ಬಿ ಜೆ ಪಿಯವರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್
ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸ್. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ BJP ಅವ್ರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಆಮೇಲೆ ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸ್. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ BJP ಅವ್ರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಆಮೇಲೆ ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸ್. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ BJP ಅವ್ರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಆಮೇಲೆ ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸ್. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ. ವಿಧಾನಸಭೆಯ ಸಾರ್ವಭೌಮತ್ವವನ್ನು ಎತ್ತಿ ಹಿಡಿಯೋದು, ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳ ಸರ್ಕಾರವನ್ನು ಎತ್ತಿ ಹಿಡಿಯೋದು ರಾಜ್ಯಪಾಲರಿಗೆ ಅಪಮಾನನ? ಸಂವಿಧಾನದ ಪ್ರಕಾರ ನಡೆದುಕೊಳ್ಬೇಕು ಅನ್ನುವಂಥ ನಮ್ಮ ನಿಲುವುಗಳೇನದಾವು ಅವು ರಾಜ್ಯಪಾಲರಿಗೆ ಅಪಮಾನನ? ರಾಜಕೀಯ ಕಾರಣಕ್ಕೆ BJP ಅವ್ರು ಏನರ ಹೇಳ್ತಿರ್ಬೋದು, ಆದರೆ ಅವರು ಹೇಳ್ತಕ್ಕಂಥದ್ದು ಸಂಪೂರ್ಣ ರಾಜಕೀಯ ಹೊರತು ಯಾವುದೇ ಸತ್ವ ಇಲ್ಲ. ಆಮೇಲೆ ಪ್ರಮುಖವಾಗಿ ಕರ್ನಾಟಕ ಬಂದ್ ಕರೆ ಕೊಟ್ಟಿದ್ದಾರೆ. ಬಂದ್ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತವಾಗ್ತಿದೆ ಸರ್. ಬಂದ್ ಮಾಡೋದ್ರಿಂದ ಕರ್ನಾಟಕಕ್ಕೆ ಲಾಸ್. MES ಪುಂಡಾಟಿಕೆನ ಅದನ್ನು ಕಡಿವಾಣ ಆಗಬೇಕು ಸರ್ಕಾರ, ಆ ಕೆಲಸವನ್ನು ಫಸ್ಟ್ ಮಾಡಬೇಕು ಅಂತ ಸರ್ಕಾರದ ಮೇಲೆ ನಮ್ಮ ಗೃಹ ಸಚಿವರು ಅದಕ್ಕೆ ಪ್ರತಿಕ್ರಿಯಿಸ್ತಾರೆ.